ರಣಬಿಸಿಲಿಗೆ ಬಾಯಾರಿ ಸಾರಿಗೆ ಬಸ್ ತಡೆದು ನೀರು ಕೇಳಿದ ಕೋತಿಗಳ ಹಿಂಡು. ವಿದರ್ಭದ ಘಾಟ್ನಲ್ಲಿ ಮನಮಿಡಿಯುವ ಘಟನೆ. ಭಾರತದ ಹಲವೆಡೆ ರಣಬಿಸಿಲು ಹಾಗೂ ಬಿಸಿಗಾಳಿಯಿಂದಾಗಿ ಕಾಡುಗಳಲ್ಲಿ ನೀರು ಬತ್ತಿ ಹೋಗಿದ್ದು, ಪ್ರಾಣಿಗಳು ಬಾಯಾರಿಕೆಯಿಂದ ನಾಡಿಗೆ ಮತ್ತು ರಸ್ತೆಗೆ ಬರಲಾರಂಭಿಸಿವೆ. ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದ ಖಂಡಾಲಾ ಘಾಟ್ನ ಪುಸಾದ್ ಬಳಿ ಮಧ್ಯಾಹ್ನ 3 ಗಂಟೆ ವೇಳೆಗೆ ಕೋತಿಗಳ ಹಿಂಡೊಂದು ನೀರಿಗಾಗಿ ಮಹಾರಾಷ್ಟ್ರ ಸಾರಿಗೆ ಬಸ್ ಅನ್ನು ತಡೆದು ನಿಲ್ಲಿಸಿದ ಅಪರೂಪದ ಘಟನೆ ನಡೆದಿದೆ. ವಾಶಿಂನಿಂದ ಪುಸಾದ್ಗೆ ತೆರಳುತ್ತಿದ್ದ ಬಸ್ಸಿನ ಮುಂದೆ ಕೋತಿಗಳು ದಿಢೀರಾಗಿ ಬಂದು ನಿಂತಿದ್ದು, ಚಾಲಕ ಎಷ್ಟೇ ಹಾರ್ನ್ ಹೊಡೆದರೂ ಕದಲದೆ ಬಸ್ಸನ್ನೇ ನೋಡುತ್ತಾ ರಸ್ತೆಯಲ್ಲೇ ನಿಂತಿವೆ. ಕೋತಿಗಳು ರಣಬಿಸಿಲಿನಿಂದ ತೀವ್ರ ಅಸ್ವಸ್ಥಗೊಂಡಿರುವುದನ್ನು ಗಮನಿಸಿದ ಬಸ್ ಪ್ರಯಾಣಿಕರೊಬ್ಬರು ತಕ್ಷಣವೇ ತಮ್ಮ ಬಳಿ ಇದ್ದ ನೀರಿನ ಬಾಟಲಿಯನ್ನು ನೀಡಿದ್ದಾರೆ. ನೀರು ಸಿಕ್ಕ ತಕ್ಷಣ ಕೋತಿಗಳು ಬಾಟಲಿ ಎತ್ತಿ ಕುಡಿದಿದ್ದು, ಇದನ್ನು ಕಂಡ ಸುತ್ತಮುತ್ತಲಿನ ಇನ್ನೂ ಹಲವು ಕೋತಿಗಳು ಹಾಗೂ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಸವಾರರು ತಮ್ಮಲ್ಲಿದ್ದ ನೀರಿನ ಬಾಟಲಿಗಳನ್ನು ಕೋತಿಗಳಿಗೆ ನೀಡಿ ಬಾಯಾರಿಕೆ ಇಂಗಿಸಿದ್ದಾರೆ. ಕಾಡು ಹಾಗೂ ನದಿಗಳಲ್ಲಿ ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಕಂಗಾಲಾಗುತ್ತಿರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದ್ದು, ಮಳೆ ಕೊರತೆಯಿಂದಾಗಿ ವನ್ಯಜೀವಿಗಳು ಸಾಯುತ್ತಿರುವ ಭಾರೀ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.